ಕೇಳಿದರೆ ಡಿಜಿಟಲ್ ಕವರೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಮನುಷ್ಯ ಬರ್ತಾ ಬರ್ತಾ ನರ ರಾಕ್ಷಸನಾಗ್ತಿದ್ದಾನೆ. ಹೆಣ್ಣು ಮಕ್ಕಳನ್ನು ಹೆತ್ತವರು ದಿನೇ ದಿನೇ ಸಂಕಷ್ಟಕ್ಕೆ ಹೋಗ್ತಿದ್ದಾರೆ ಅಂತ ಅನಿಸ್ಬಿಟ್ಟಿದೆ. ತಮ್ಮ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗಡೆ ಕಳಿಸೋಕ್ಕೂ ಕೂಡ ಬಹುತೇಕ ಮಟ್ಟದಲ್ಲಿ ಭಯವನ್ನುಂಟು ಮಾಡ್ಕೊಳ್ತಿರುವಂಥ ಕುಟುಂಬಗಳು ಅನೇಕಗಳು. ಯಾಕಂದರೆ ಹೆಣ್ಣು ಮಕ್ಕಳನ್ನು ರಕ್ಷಿಸುವಲ್ಲಿ ನಮ್ಮ ಕಾನೂನು ಅಥವಾ ಪೊಲೀಸರು ಎಲ್ಲಿ ಎಡವಿದ್ದಾರೋ ಗೊತ್ತಾಗ್ತಿಲ್ಲ. ಆದರೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ರಕ್ಷಣೆ ತುಂಬ ಕಮ್ಮಿಯೇ ಇದೆ ಅಂತ ಅಂದರೂ ಕೂಡ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಗೆಳೆಯರೇ, ಯಾಕೆ ಇಷ್ಟೊಂದು ಪೀಠಿಕೆ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಹೋದರೆ, ಮೈಸೂರು ಎಲ್ಲ ದೀಪಗಳಿಂದ ಕಂಗೊಳಿಸ್ತಿದೆ. ಬಹುತೇಕ ಮಟ್ಟದಲ್ಲಿ ವಿದೇಶಿಗಳು ಕೂಡ ಬಂದು ದಸರಾವನ್ನು ಕಣ್ತುಂಬಿಕೊಂಡು ಹೋಗಿದ್ದಾರೆ. ಇನ್ನು ದಸರಾ ಮುಗಿಯೋಕ್ಕೂ ಮುಂಚೆನೇ ಮೈಸೂರಿನಲ್ಲಿ ಇಲ್ಲ ಸಲ್ಲದ ಕೆಲವೊಂದು ಅಪರಾಧಗಳು ಕೂಡ ನಡೀತಿದೆ. ಇದಕ್ಕೆ ಮೊನ್ನೆಯಷ್ಟೇ ಗಿಲ್ಕಿ ವೆಂಕಟೇಶ ಎಂಬಾತನ ಮರ್ಡರ್ ವಸ್ತು ಪ್ರದರ್ಶನಾಲಯದ ಹತ್ರ ಆಗಿತ್ತು. ಆದರೆ ಇವತ್ತು ಆಗಿರೋ ಈ ಘಟನೆ ಮಾತ್ರ ನಿಜವಾಗಿಯೂ ಕೂಡ ಮೈಸೂರಿಗೆ ತನ್ನ ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಬರೋಕೆ ಹೆದರುವಂತಹ ಸ್ಥಿತಿಯನ್ನು ಒದಗಿಸಿದೆ ಅಂದ್ರೂ ಬಹುತೇಕ ತಪ್ಪಾಗ್ಲಿಕ್ಕಿಲ್ಲ. ಗೆಳೆಯರೆ, ಇಷ್ಟೆಲ್ಲ ಪೀಠಿಕೆ ಹಾಕೋದಕ್ಕೆ ಕಾರಣ ಮೈಸೂರಿನಲ್ಲಿ ಗುಲ್ಬರ್ಗಾ ಮೂಲದ ಬಾಲಕಿಯ ಶವ ಪತ್ತೆಯಾಗಿದ್ದು ಸಾಂಸ್ಕೃತಿಕ ನಗರಿ ಬೆಚ್ಚಿಬಿದ್ದಿದೆ. ಹೊಟ್ಟೆಪಾಡಿಗಾಗಿ ಕುಟುಂಬ ಸದಸ್ಯರ ಜೊತೆ ಮೈಸೂರಿಗೆ ಬಂದಿದ್ದ ಬಾಲಕಿ ಶವವಾಗಿ ಪತ್ತೆಯಾಗಿದ್ದಾಳೆ. ಮೈಸೂರಿನ ವಸ್ತು ಪ್ರದರ್ಶನದ ಹತ್ತಿರ ಶವ ಪತ್ತೆಯಾಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೈಸೂರು ದಸರಾಗೆ ಬಲೂನ್ ಮಾರಲು ಬಂದಿದ್ದ ಬಾಲಕಿ ಶವವಾಗಿ ಪತ್ತೆಯಾಗಿದ್ದಾಳೆ ಎಂಬುದು ಪೊಲೀಸರ ಗಮನಕ್ಕೆ ಬಂದಿದೆ. ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವ ಶಂಕೆ ಕೂಡ ವ್ಯಕ್ತ ಆಗಿದೆ. ಬಾಲಕಿಯ ದೇಹದ ಮೇಲೆ ಬಟ್ಟೆ ಇಲ್ಲದೆ ಇರುವ ಕಾರಣ ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ದಸರಾ ಹಬ್ಬದಲ್ಲಿ ಬಲೂನ್ ಮಾರಾಟ ಮಾಡಲು ಬಾಲಕಿ ಹಾಗೂ ಕುಟುಂಬ ಹೊಟ್ಟೆಪಾಡಿಗಾಗಿ ಕಲಬುರಗಿಯಿಂದ ಮೈಸೂರಿಗೆ ಬಂದಿದ್ರು. ಬಲೂನ್ ವ್ಯಾಪಾರ ಮಾಡಿ ಬಾಲಕಿ ತನ್ನ ತಂದೆ ತಾಯಿ ಜೊತೆ ಟೆಂಟ್ನಲ್ಲಿ ಮಲಗಿದ್ದಾಳೆ. ಆದರೆ ಬೆಳಗ್ಗೆ ಬಾಲಕಿ ನಾಪತ್ತೆಯಾಗಿದ್ಲು. ನಂತರ ಹುಡುಕಾಡಿದಾಗ ಮಣ್ಣಿನ ಗುಡ್ಡೆಯೊಂದರಲ್ಲಿ ಬಾಲಕಿ ಶವವಾಗಿ ಪತ್ತೆಯಾಗಿದ್ಲು. ಮೈಸೂರು ನಗರದ ವಸ್ತು ಪ್ರದರ್ಶನ ಮುಂಭಾಗ ಬಾಲಕಿ ಶವ ಪತ್ತೆಯಾಗಿದೆ. ಮೈಸೂರಿನ ನಜರ್ಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಘಟನೆ ನಡೆದ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾದರೂ ಇನ್ನೂ ಹಂತಕರ ಸುಳಿವು ಮಾತ್ರ ಇನ್ನೂ ಸಿಕ್ಕಿಲ್ಲ. ಇದೇ ಜಾಗದಲ್ಲಿ ಮೊನ್ನೆ ವೆಂಕಟೇಶ್ ಎಂಬುವವರ ಕೊಲೆಯಾಗಿತ್ತು. ಇದೆಲ್ಲ ನೋಡ್ತಾ ಹೋದರೆ ಈ ನೀಚರಿಗೆ ಕಾನೂನು ಕಟ್ಟಳೆ ಪೊಲೀಸರು ಅಂದರೆ ಭಯವೇ ಇಲ್ವಾ ಅಂತ ಅನಿಸ್ಬಿಟ್ಟಿದೆ. ದಯವಿಟ್ಟು ಕಾನೂನಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತರಬೇಕಾಗಿದೆ. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಯಾವುದೇ ತರಹದ ತೊಂದರೆ ಆದರೂ ಕೂಡ ಅದಕ್ಕೆ ಕಾರಣರಾದವರನ್ನು ಆದಷ್ಟು ಬೇಗ ಹುಡುಕಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಹೀಗೆ ಕೆಲವೊಂದಷ್ಟು ದಿನ ಜೈಲಿನಲ್ಲಿ ಇಟ್ಟು ಹೊರಗೆ ಬಂದುಬಿಟ್ರೆ ಅವ್ರು ಮಾಡೋದು ಕೂಡ ಅಂಥದ್ದೇ ಅಲ್ವಾ. ಸೊ ಇದಕ್ಕೆ ಕಾನೂನು ಮತ್ತು ಪೊಲೀಸರು ತುಂಬ ಜಾಗರೂಕತೆಯಿಂದ ವರ್ತಿಸಿ ಮತ್ತು ಹಾಗೂ ಕಾನೂನಲ್ಲಿ ಒಂದಷ್ಟು ಇಂತಹ ನೀಚರಿಗೋಸ್ಕರನೇ ಕೆಲವೊಂದು ಬದಲಾವಣೆಗಳನ್ನ ತಂದು ಕಂಡಲ್ಲಿ ಗುಂಡಿಕ್ಕೆ ಕೊಲ್ಲುವಂತಹ ಕೆಲವು ಕಾನೂನುಗಳು ಬರಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ.